ಸಾರಿಗೆ ಮುಷ್ಕರ ಕೈಬಿಟ್ಟ ಹಿನ್ನೆಲೆಯಲ್ಲಿ ನಿಧಾನವಾಗಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನತ್ತ ಬಸ್ಸುಗಳು ಆಗಮಿಸ್ತಾ ಇರುವಂಥದ್ದು. ಸದ್ಯ ನಾನೀಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಟರ್ಮಿನಲ್ 2ನ ಒಳಭಾಗದಲ್ಲಿದ್ದೀನಿ. ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಈ ಚಿತ್ರಣ ಬೇರೆದಾಗಿತ್ತು. ಬೆಳಗ್ಗೆ ಸಾರಿಗೆ ಸಂಚಾರವಿರಲಿಲ್ಲ. ಸಾಕಷ್ಟು ಬಸ್ಸುಗಳು ಸಂಚಾರವಿರದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಸಾಕಷ್ಟು ಸಂಕಷ್ಟವನ್ನು ಎದುರಿಸಿದ್ರು. ಖಾಸಗಿ ಬಸ್ಸುಗಳು ಕೂಡ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬಂದು ಪ್ರಯಾಣಿಕರಿಗೆ ಸೇವೆಯನ್ನು ಕೊಡ್ತಾ ಇತ್ತು. ಆದರೆ ಮಧ್ಯಾಹ್ನದ ನಂತರ ಕೋರ್ಟ್ನ ಸೂಚನೆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾರಿಗೆ ಮುಖಂಡರೇನು ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಾರಿಗೆ ಮುಷ್ಕರಕ್ಕೆ ಮುಂದಾಗಿದ್ರು. ಆ ಒಂದು ಮುಷ್ಕರವನ್ನು ಕೈ ಬಿಟ್ಟಿರುವಂಥದ್ದು. ಕೈ ಬಿಟ್ಟು ತತ್ಕ್ಷಣದಿಂದಲೇ ನಮ್ಮ ನೌಕರರೆಲ್ಲರೂ ಕೂಡ ಡ್ಯೂಟಿಗೆ ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾಗಿರುವಂಥ ಅನಂತ್ ಸುಬ್ಬರ್ ಅವರು ನೀಡಿದರು. ಆ ನಿಟ್ಟಿನಲ್ಲಿ ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ಸುಗಳಿಗೆ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ನೌಕರರು ಕೂಡ ಡ್ಯೂಟಿಗೆ ಹಾಜರಾಗಲಿಕ್ಕೆ ಮುಂದಾಗಿದ್ದಾರೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಬಸ್ಸುಗಳು ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡಿಗೆ ಬಂದಿರುವಂಥದ್ದು. ಬೆಳಗ್ಗೆ ಈ ಒಂದು ಚಿತ್ರಣ ಬೇರೆದಾಗಿತ್ತು. ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿದ್ದರು. ಬಸ್ಸುಗಳಿರಲಿಲ್ಲ. ಕೇವಲ 2 ಬಸ್ ಮಾತ್ರ ಈ ಒಂದು ಟರ್ಮಿನಲ್ 2ನಲ್ಲಿತ್ತು. ಖಾಸಗಿ ಬಸ್ಗಳು ನಿಧಾನವಾಗಿ ಬರಲಿಕ್ಕೆ ಆರಂಭ ಮಾಡಿತ್ತು. ಈಗ ಸದ್ಯ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನತ್ತ ಸಾಕಷ್ಟು ಬಸ್ಸುಗಳು ಕೂಡ ಬರ್ತಾ ಇರುವಂಥದ್ದು. ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಪ್ರಯಾಣಿಕರು ಕೂಡ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಮುಷ್ಕರವನ್ನು ಕೈ ಬಿಟ್ಟಿದ್ದಾರೆ. ಬಸ್ ಸ್ಟ್ಯಾಂಡ್ನತ್ತ ಬಸ್ಗಳು ಬರ್ತಾ ಇದೆ. ಬೆಳಗ್ಗೆ ಚಿತ್ರಣವೇ ಬೇರೆ ಇತ್ತು. ಅಂದರೆ ಬಸ್ಸುಗಳ ಸಂಚಾರ ವಿರಳವಾಗಿತ್ತು. ಏನು ಹೇಳ್ತೀರಾ ಸರ್? ಒಳ್ಳೆಯದೇ. ಈಗ ನಮಗೆ ಮುಷ್ಕರ ಕೈ ಬಿಟ್ಟಿರ್ತಕ್ಕಂಥದ್ದು ಪ್ರಯಾಣಿಕರ ದೃಷ್ಟಿಯಲ್ಲಿ ಒಳ್ಳೆಯದು. ಬಟ್ ಸರ್ಕಾರವೂ ಸಹ ಏನು ಈ ನೌಕರರ ಬೇಡಿಕೆ ಏನಿದೆ ಸ್ವಲ್ಪ ಮಟ್ಟಿಗಾದರೂ ಅವ್ರ ಬೇಡಿಕೆ ಈಡೇರಿಸಬೇಕು. ಯಾಕಂತ ಹೇಳಿದ್ರೆ ಅವರು ನಮ್ಮ ಭಾಗನೇ. ಅವರಿಲ್ಲ ಅಂತ ಹೇಳಿದ್ರೆ ನಾವು ಓಡಾಡೋದಕ್ಕಾಗಲ್ವಲ್ಲ. ಈಗ ಗ್ಯಾರಂಟಿಗಳ ನೆಪದಲ್ಲಿ ಯಾವುದೇ ಸರ್ಕಾರ ಬಂದಿರಲಿ, ನಾನು ಹೇಳೋದು ಗ್ಯಾರಂಟಿಗಳ ನೆಪದಲ್ಲಿ ಪಾಪ ಸರ್ಕಾರಿ ನೌಕರರ ಹೊಟ್ಟೆ ಮೇಲೆ ಹೊಡೆಯೋದು ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಹಾಗಾಗಿ ನಾವು ಹೇಳೋದು ಸರ್ಕಾರ ಯಾವುದೇ ಇರಲಿ, ಇವತ್ತು ನಾನು ಬೆಳಗ್ಗೆ ಪೇಪರಲ್ಲಿ ನೋಡ್ತಾ ಇದ್ದೆ, ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೆ BJP ಸರ್ಕಾರದವರು ಭಾಳಷ್ಟು ನೌಕರರ ಸ್ಯಾಲ್ರಿಯನ್ನು ಹಿಡ್ದಿದ್ದಾರೆ, ಅದನ್ನು ನಾನು ಈಗ ಕೊಡೋಕ್ಕಾಗಲ್ಲ ಅಂತ. ಅದು ನನಗೆ ಯಾಕೋ ಅದು ಹಿಡಿಸ್ಲಿಲ್ಲ ಅವರ ಹೇಳಿಕೆಯನ್ನು. ನಾನು ನಿನ್ನೆ CM ಸಭೆಯಲ್ಲಿ ನೌಕರರ ಮುಖಂಡರು 38 ತಿಂಗಳು ಹಿಂಬಾಕಿಯನ್ನು, ಅಂದರೆ ವೇತನದ ಹಿಂಬಾಕಿಯನ್ನು ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. CM ಕೇವಲ 14 ತಿಂಗಳು ಮಾತ್ರ ಕೊಡ್ತೀವಿ, ವೇತನ ಪರಿಷ್ಕರಣೆ ಮುಂದಿನ ದಿನದಲ್ಲಿ ನೋಡೋಣ, ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದ ಮುಷ್ಕರ ಆರಂಭ ಆಗಿತ್ತು. ಕೋರ್ಟಿಗೆ ಮಧ್ಯಪ್ರವೇಶ ಮಾಡಿ ಕೂಡಲೇ ಮುಷ್ಕರವನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳಿರುವಂಥದ್ದು. ಸಹಜ ಸ್ಥಿತಿಯತ್ತ KSRTC ಮರಳ್ತಾ ಇರುವಂಥದ್ದು. ನ್ಯಾಯಾಂಗ ವ್ಯವಸ್ಥೆಗೆ ಪ್ರತಿಯೊಬ್ಬರು ನಾವು ತಲೆ ಬಾಗಲೇಬೇಕಲ್ಲ. ಹಾಗಾಗಿ ನೌಕರರು ಅದಕ್ಕೆ ತಲೆ ಬಾಗಿದ್ದಾರೆ. ನೌಕರು ನ್ಯಾಯಾಂಗ ವ್ಯವಸ್ಥೆಗೆ ತಲೆ ಬಾಗಿರೋದ್ರಿಂದ ನೀವು ಕಾರ್ಯಾಂಗ ವ್ಯವಸ್ಥೆ ಏನಿದಿರಿ, ಮೊನ್ನೆ ಮುಖ್ಯಮಂತ್ರಿಗಳಾಗಿರ್ಬೋದು, ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ದಯವಿಟ್ಟು ಇವರ ಬೇಡಿಕೆಯನ್ನು ಈಡೇರಿಸಲಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಮತ್ತೊಬ್ಬರು ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ಬೆಳಗ್ಗೆಯಿಂದ ಬಸ್ಗಳಿರಲಿಲ್ಲ, ಈಗ ಬಸ್ಗಳು ಬರ್ತಾ ಇದೆ. ತಾವೆಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಗಿತ್ತು, ಏನು ಹೇಳ್ತೀರಾ? ಸೊ ನಾವು ನಿಮ್ಮಾನ್ಸಿಗೆ ಬಂದಿದ್ದು ಹಾಸ್ಪಿಟ್ಲಿಗೆ. ಬೆಳಗ್ಗೆ ಏನೋ ಬಸ್ಸು ಇರಲಿಲ್ಲ, ಬೇರೆ ಗಾಡೀಲಿ ಬಂದ್ವು. ಈಗ ಬಸ್ ಐತೆ, ಅನುಕೂಲ ಸರ್. ಏನು ಸರ್ ಖುಷಿ ಆಗ್ತಿದೆಯಾ ಅಂತಂದ್ರೆ? ಬಸ್ ಇರೋದಕ್ಕೆ ಖುಷಿ ಆಗ್ತಿದೆ. ಯಾಕಂದ್ರೆ ಬೆಳಗ್ಗೆಯಿಂದ ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋಗುವಂತಾರಾದ್ರೆ ಬಸ್ ಇಲ್ಲದೆ ಸಾಕಷ್ಟು ಪರದಾಡಿದ್ರಿ. ಈಗ ಒಂದಷ್ಟು ಸಂತೋಷವಾಗ್ತಿದೆಯಾ ಬಸ್ಗಳನ್ನು ನೋಡಿ ಅಂತ? ಖುಷಿ ಆಯ್ತಾ ಸರ್, ಖುಷಿ ಆಯ್ತಾ? ಏನು ಹೇಳ್ತೀರಾ ಸರ್? ಬಸ್ ಇರೋದಕ್ಕೆ ಧನ್ಯವಾದಗಳು ಸರ್. ಅಂದರೆ ಇವಿಷ್ಟು ಕೂಡ ಇಲ್ಲಿರುವಂತಹ ಪ್ರಯಾಣಿಕರು ಕೆಲವೊಬ್ರು ಹೇಳ್ತಾ ಇರುವಂಥದ್ದು, ಸರ್ಕಾರ ಕೂಡಲೇ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋಂಥದ್ದು ಒಂದು ಕಡೆ. ಆದರೆ ಮತ್ತೊಬ್ಬರು, ನಾವು ಆಸ್ಪತ್ರೆಗೆ ಹೋಗಬೇಕಾಗಿತ್ತು ಬೆಳಗ್ಗೆ ನಿವಾನ್ಸಿಗೆ, ಆದರೆ ಬಸ್ಗಳಿರಲಿಲ್ಲ, ಬೇರೆ ವಾಹನದ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗಿದ್ವಿ. ಈಗ ಬಸ್ಗಳಿರುವಂಥದ್ದು ನಮಗೆ ಸಂತೋಷ, ಧನ್ಯವಾದಗಳನ್ನು ತಿಳಿಸ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.